ಸ್ನೇಹಿತರೆ ಹಾಗೂ ಎಸ್ಎಸ್ಎಲ್ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಎಸ್ಎಸ್ಎಲ್ಸಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಘಟಕದಲ್ಲಿ ಬರತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಅನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋನ ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯಕ್ಕಂಥದ್ದು. ಈಗ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುಲೆಟ್ ಪಾಯಿಂಟ್ಸ್ ಅನ್ನು ನೋಡೋಣ. ಮೊದಲನೇದಾಗಿ, ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಬೇಡಿಕೆ ಇತ್ತು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಂಟಿನೋಪಲ್. ಏಷ್ಯಾ ದೇಶಗಳ ವ್ಯಾಪಾರ ಅರಬ್ಬರ ಏಕಸ್ವಾಮ್ಯ. ಯುರೋಪ್ ದೇಶಗಳ ವ್ಯಾಪಾರ ಇಟಲಿಯ ಏಕಸ್ವಾಮ್ಯ. 1453ರಲ್ಲಿ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು. ವೈಜ್ಞಾನಿಕ ಆವಿಷ್ಕಾರಗಳು ಜಲಮಾರ್ಗದ ಶೋಧಕ್ಕೆ ಪ್ರೇರಣೆಯಾಯಿತು. ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಶೋಧಿಸಿದ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಫ್ರಾನ್ಸಿಸ್ಕೋ ಡಿ ಅಲ್ಬುಕರ್ಕ್ ಆಗಬೇಕಾಗಿತ್ತು. ಪೋರ್ಚುಗೀಸರ ಮೊದಲ ವೈಸರಾಯ. ಈತ ನೀಲಿ ನೀತಿಯನ್ನು ಜಾರಿಗೆ ತಂದ. ನೀಲಿ ನೀರಿನ ನೀತಿ ಅಂದ್ರೆ ಸಮುದ್ರದ ಮೇಲಿನ ಆಧಿಪತ್ಯ ಸ್ಥಾಪಿಸುವುದು. ಅಲ್ವೇನೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯದ ಸ್ಥಾಪಕ. ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ವಶಪಡಿಸಿಕೊಳ್ತ. ಡಚ್ಚರ ಬಗ್ಗೆ ತಿಳ್ಕೊಳ್ಳೋಣ. ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ನ ದೇಶದವರು. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೋ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರ್ತಾರೋ. ಸೂರತ್, ಪ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ ಡಚ್ಚರ ವ್ಯಾಪಾರ ಕೇಂದ್ರಗಳು. ಮಾರ್ತಾಂಡವರ್ಮ ವೈನಾಡ್ ಸಂಸ್ಥಾನದ ಅರಸ. ಡಚ್ಚರಿಂದ ವೈನಾಡ್ ಸಂಸ್ಥಾನದ ರಕ್ಷಣೆ. ಡಚ್ಚರನ್ನ ಸೋಲಿಸಿ ನೇಡುಮುಂಗಡ ಕೊಟ್ಟಾರಕ್ ಪ್ರದೇಶಗಳ ವಶ. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿತ್ತು. ಇಂಗ್ಲಿಷರ ಬಗ್ಗೆ ತಿಳ್ಕೊಳ್ಳೋಣ. ಜಹಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿ ಸರ್ ಥಾಮಸ್ ರೋ. ಬ್ರಿಟಿಷರಿಂದ ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಸ್ಥಾಪನೆ. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆ ಕಟ್ಟಿಸಿದರು. ಇಂಗ್ಲಿಷರು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸಿದರು. ಫ್ರೆಂಚರು ಸೂರತ್ನಲ್ಲಿ ಪ್ರಥಮ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪಿಸಿದರು. ಪಾಂಡಿಚೇರಿ ಅಥವಾ ಪುದುಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಡೂಪ್ಲೆ. ಕರ್ನಾಟಿಕ್ ಕದನಗಳು ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೆದವು. ಈಗ ಮೊದಲನೆಯ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯ ಕರ್ನಾಟಕ ಯುದ್ಧದ ಕಾಲಾವಧಿ 1746ರಿಂದ 48. 2 ವರ್ಷಗಳ ಕಾಲ ನಡೀತು. 1746ರಿಂದ
1748. ಲಾಂಬೋಡಿಯಾದಿಂದ ಬ್ರಿಟಿಷರ ಮದ್ರಾಸನ್ನು ವಶಪಡಿಸಿಕೊಳ್ತಾರು. ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸ್ ಬಿಟ್ಟು ಕೊಟ್ಟನು. ಫ್ರೆಂಚ್ ಗವರ್ನರ್ ಡುಪ್ಲೆ ಮದ್ರಾಸ್ ಮತ್ತೆ ಪಡೆಯಲು ವಿಫಲ ಯತ್ನ ಮಾಡಿದ. ಎಕ್ಸ್ಲಾಚಾಫಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯಗೊಳ್ತದೆ. ಎರಡನೆಯ ಕರ್ನಾಟಕ ಯುದ್ಧದ ಕಾಲಾವಧಿ 1749ರಿಂದ 1754, 5 ವರ್ಷ ನಡೀತದೆ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754, 2 ವರ್ಷಗಳ ಕಾಲಾವಧಿಯವರೆಗೆ ನಡೀತಕ್ಕಂಥ ಯುದ್ಧ. ಇದು ಫ್ರೆಂಚರ ಸಲಾಬತ್ ಜಂಗನನ್ನು ಹೈದರಾಬಾದ್ನ ನಿಜಾಮನಾಗಿ ನೇಮಿಸಿದರು. ಫ್ರೆಂಚರ ಸಲಾಬತ್ ಜಂಗನನ್ನು ಹೈದರಾಬಾದ್ನ ನಿಜಾಮನಾಗಿ ನೇಮಕ ಮಾಡ್ತಾರು. ಸಲಾಬತ್ ಜಂಗನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಬುಸ್ಸಿ ನೇಮಕ ಆಗ್ತಾ. ಆರ್ಕಾಟ್ ನವಾಬನಾಗಿ ಚಂದಾ ಸಾಹೇಬನನ್ನ ನೇಮಿಸಿದರು. ಬ್ರಿಟಿಷರ ರಾಬರ್ಟ್ ಕ್ಲೈವ್ ಆರ್ಕಾಟನ ಮೇಲೆ ದಾಳಿಯನ್ನ ಮಾಡಿದ. ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಗ್ತದೆ. ಮೂರನೆಯ ಕರ್ನಾಟಕ ಯುದ್ಧ ಕಾಲಾವಧಿ 1756ರಿಂದ 1763. ಫ್ರೆಂಚರ ಕೌಂಟ್ ಡಿ ಲಾಲಿ 1760ರಲ್ಲಿ ವಾಂಡಿವಾಶ್ ಮುತ್ತಿದನು. ಬ್ರಿಟಿಷರ ಸರ್ ಐರ್ ಕೋಟ್ ಫ್ರೆಂಚರನ್ನ ಸೋಲಿಸಿ ಬುಸ್ಸಿಯನ್ನ ಸೆರೆ ಹಿಡಿದನು. ಫ್ರೆಂಚರು ಭಾರತದಲ್ಲಿ ಮೂಲೆ ಗುಂಪಾದರು. ಬ್ರಿಟಿಷರು ಪ್ರಾಬಲ್ಯಕ್ಕೆ ಬಂದರು. ಪ್ಯಾರಿಸ್ ಒಪ್ಪಂದದಂತೆ ಪಾಂಡಿಚೇರಿ ಫ್ರೆಂಚರಿಗೆ ಹಿಂದಿರುಗಿಸಲಾಯಿತು. ಮೊಘಲ್ ದೊರೆ ಫರೋಕ್ ಸಿಯಾರ್ ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದನು. ದಸ್ತಕ ಎಂದರೆ ಮುಕ್ತ ವ್ಯಾಪಾರ ಪರವಾನಗಿಯ ಪತ್ರಗಳು. ಪ್ಲಾಸಿ ಕದನ ನಡೆದದ್ದು 1757. ಬಂಗಾಳದ ನವಾಬ್ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ಮಧ್ಯೆ ಪ್ಲಾಸಿ ಕದನ ನಡೀತದೆ. ಈ ಪ್ಲಾಸಿ ಕದನಕ್ಕೆ ಪ್ರಮುಖ ಕಾರಣಗಳೇನು, ಅದರ ಪರಿಣಾಮಗಳೇನು ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.